ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಠೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 84ನೇ ಅಧ್ಯಾಯವಾದ ಶಿವನು ಬ್ರಹ್ಮಕಪಾಲವನ್ನು ಸ್ಥಾಪಿಸಿದ ಪ್ರಸಂಗ, ತಾನು ಸರ್ವೋತ್ತಮನೆಂದು ಬ್ರಹ್ಮದೇವನು ಅಹಂಕಾರವನ್ನು ತೋರಿಸುವುದು, ಶಿವನ ಪರಿವಾರದ ಕಾಲಭೈರವ ಮೂರ್ತಿಯಿಂದ ಬ್ರಹ್ಮನ ಶಿರವನ್ನು ಕತ್ತರಿಸುವುದು, ಆಗ ಬ್ರಹ್ಮಹತ್ಯಾ ಪಾಪವನ್ನು ನಿವಾರಿಸಿದ ಕಪಾಲಮೋಚನ ತೀರ್ಥದ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಕೇಳುತ್ತಾರೆ, ಹೆಚ್ಚಾದ ತೇಜಪುಂಜದಿಂದ ಕೂಡಿದವನು ರುದ್ರಮೂರ್ತಿಯೂ ಆದ ಶಂಕರನಿಂದ ಹಿಂದೆ ಬ್ರಹ್ಮನ ದೇಹದಲ್ಲಿದ್ದ ಶಿರಕಪಾಲವು ಭೂಮಿಯಲ್ಲಿ ಏಕೆ ಇರಿಸಲ್ಪಟ್ಟಿತು? ಸೂತಮುನಿಯು ಹೇಳುತ್ತಾನೆ, ಮಹರ್ಷಿಗಳೇ, ಸರ್ವಜ್ಞನೂ ದೇವೋತ್ತಮನೂ ಆದ ಮಹೇಶ್ವರನ ಮಾಹಾತ್ಮ್ಯದಿಂದ ಕೂಡಿರುವ ಪಾಪಗಳನ್ನು ಭಂಗ ಮಾಡುವ ಮತ್ತು ಪವಿತ್ರವಾದ ಕಥೆಯನ್ನು ಶ್ರವಣ ಮಾಡಿರಿ. ಪೂರ್ವಕಾಲದಲ್ಲಿ ಮೇರು ಪರ್ವತದ ಶಿಖರದಲ್ಲಿದ್ದ ತಪಸ್ವಿಗಳಾದ ಮಹರ್ಷಿಗಳು
ಸಮಸ್ತ ಲೋಕಗಳಿಗೆ ಕಾರಣನಾದ ಬ್ರಹ್ಮದೇವನನ್ನು ನೋಡಿ ನಮಸ್ಕಾರ ಮಾಡಿ ನಾಶವಾಗದೆ ನಿತ್ಯವಾಗಿರುವ ಒಂದು ತತ್ವವು ಯಾವುದು ಎಂದು ಪ್ರಶ್ನೆ ಮಾಡಿದರು. ಆಗ ಸರ್ವಲೋಕಗಳ ಉತ್ಪತ್ತಿಗೆ ಕಾರಣನಾದ ಬ್ರಹ್ಮದೇವನು ಪರಮೇಶ್ವರ ಮಾಯೆಯಿಂದ ಮುಗ್ಧನಾಗಿ ತನ್ನಲ್ಲಿ ಅಂತರ್ಯಾಮಿಯಾದ ಪರಮೇಶ್ವರ ಭಾವವನ್ನು ಅರಿಯದೆ ತನ್ನ ಸ್ವರೂಪವು ಸರ್ವಾತಿಶಾಯಿಯಾದ ಪರತತ್ವವೆಂದು ಹೇಳಿದನು. ಮತ್ತು ಮುಂದುವರಿಸಿ ಹೀಗೆ ಹೇಳಿದನು: ನಾನು ಸೃಷ್ಟಿಕರ್ತನು, ನಾನು ಜಗತ್ತಿಗೆಲ್ಲ ಕಾರಣನು, ನಾನು ನನ್ನಿಂದಲೇ ಕಾಣಿಸಿಕೊಂಡಿರುವೆನು, ನಾನು ಅದ್ವಿತೀಯನು ಮತ್ತು ನಾನು ಸರ್ವನಿಯಾಮಕನು. ಉತ್ಪತ್ತಿ ನಾಶ ರಹಿತವಾದ ಪರಬ್ರಹ್ಮ ಸ್ವರೂಪಿಯಾದ ನನ್ನನ್ನು ಪೂಜಿಸಿದ ಮಾನವನು ಮುಕ್ತನಾಗುತ್ತಾನೆ. ನಾನು ಸಮಸ್ತ ದೇವತೆಗಳಿಗೂ ಪ್ರವರ್ತಕನೂ ಮತ್ತು ನಿವರ್ತಕನೂ ಆಗಿರುವೆನು. ನನ್ನ ಸಂಕಲ್ಪದಂತೆ ಸ್ವತಂತ್ರನಾಗಿರುವುದರಿಂದ ಲೋಕಗಳಲ್ಲಿ ಎಲ್ಲಿಯೂ ನನಗಿಂತಲೂ ಉತ್ಕೃಷ್ಟನಾದವನು ಬೇರೆ ಯಾರೂ ಇಲ್ಲ. ಈ ರೀತಿಯಾಗಿ ಬ್ರಹ್ಮದೇವನು ಮೋಹದಿಂದ ನುಡಿಯುತ್ತಿರಲು 3 ನಯನಗಳಿಂದ ಶೋಭಿಸುವ ರುದ್ರನು ಕೋಪಗೊಂಡವನಾಗಿ ನಾರಾಯಣನ ಅಂಶದಿಂದ ಬಂದು ಪ್ರತ್ಯಕ್ಷನಾಗಿ ನಗುತ್ತಾ ಈ ವಚನವನ್ನು ಹೇಳಿದನು: ಬ್ರಹ್ಮದೇವನೇ, ನಿನ್ನ ಹೃದಯದಲ್ಲಿ ಈಗ ಈ ವಿಧವಾದ ಮೋಹಬುದ್ಧಿಯು ಉಂಟಾಗಲು ಕಾರಣವೇನು? ಅಜ್ಞಾನ ಸಂಪರ್ಕದಿಂದ ಕೂಡಿದ ನಿನ್ನಲ್ಲಿ ನೀನು ಹೇಳಿರುವ ಮಾಹಾತ್ಮ್ಯವು ಇರುವುದಿಲ್ಲ. ಈ ಪ್ರಪಂಚಕ್ಕೆಲ್ಲ ಮೂಲ ಕಾರಣನು ನಾನಾಗಿದ್ದೇನೆ. ಯಜ್ಞಭೋಕ್ತೃವು ಸರ್ವನಿಯಾಮಕನೂ ಮತ್ತು ನಾರಾಯಣಾತ್ಮಕನೂ ಆದ ನನ್ನ ಹೊರತು ಈ ವಿಶಾಲವಾದ ಜಗತ್ತಿಗೆ ಎಲ್ಲಿಯೂ ಯಾರಿಂದಲೂ ಸ್ಥಿತಿಯು ದೊರಕುವುದಿಲ್ಲ. ಪರಮ ಪ್ರಕಾಶರೂಪವಾದ ಚೈತನ್ಯಮೂರ್ತಿಯು ನಾನೇ. ಪ್ರಾಣಿಗಳಿಗೆ ಲಭ್ಯವಾಗುವ ಪರಮಗತಿಯು ನಾನೇ. ನನ್ನಿಂದ ಪ್ರೇರೇಪಿಸಲ್ಪಟ್ಟು ಪರತಂತ್ರನಾದ ನಿನ್ನಿಂದ ಲೋಕ ಪರಂಪರೆಯು ಸೃಷ್ಟಿ ಮಾಡಲ್ಪಟ್ಟಿದೆ. ಈ ರೀತಿಯಾಗಿ ಸರ್ವೋತ್ತಮತ್ವ ವಿಷಯದಲ್ಲಿ ಪರಸ್ಪರ ಜಯಿಸಬೇಕೆಂಬ ಇಷ್ಟದಿಂದ ಇಬ್ಬರು ವಾದ ಮಾಡುತ್ತಿರುವ ಸಮಯದಲ್ಲಿ ಬ್ರಹ್ಮ ಮತ್ತು ಈಶ್ವರನು ಇದ್ದ ಸ್ಥಳಕ್ಕೆ 4 ವೇದಗಳು ಬಂದು ಸೇರಿದವು. ಅಲ್ಲಿ ವೇದಗಳು ಬ್ರಹ್ಮದೇವನು ಯಜ್ಞರೂಪಿಯಾದ ಮಹೇಶ್ವರನು ಇರುವುದನ್ನು ಕಂಡು ಭಯಪಟ್ಟ ಹೃದಯವುಳ್ಳವುಗಳಾಗಿ ಪರಬ್ರಹ್ಮ ವಸ್ತುವಿನ ಸತ್ಯರೂಪವನ್ನು ವರ್ಣಿಸಿದವು. ಋಗ್ವೇದವು ಹೀಗೆ ವರ್ಣಿಸಿತು: ಯಾವ ಆತ್ಮನ ಒಳಗೆ ಸರ್ವ ಪ್ರಾಣಿಗಳು ವಾಸ ಮಾಡಿವೆಯೋ, ಯಾವ ಆತ್ಮನಿಂದ ಸರ್ವ ಪ್ರಪಂಚವು ರಚಿಸಲ್ಪಟ್ಟಿದೆಯೋ ಮತ್ತು ಯಾವುದನ್ನು ಪರಮಾರ್ಥ ತತ್ವವೆಂದು ಕರೆಯುವರೋ ಆ ತತ್ವವು ಸಾಕ್ಷಾತ್ತಾಗಿ ಮಹೇಶ್ವರ ದೇವನಾಗಿರುವನು. ಯಜುರ್ವೇದವು ಹೀಗೆ ಹೇಳಿತು: ಸಮಸ್ತ ಯಜ್ಞ ಕರ್ಮಗಳಿಂದ ಯಾವ ಈಶ್ವರನು ಪೂಜಿಸಲ್ಪಡುವನೋ, ಯೋಗಾನುಷ್ಠಾನದಿಂದ ಯಾವ ದೇವನು ಪೂಜಿಸಲ್ಪಡುವನೋ ಮತ್ತು ಯಾವ ದೇವನನ್ನು ಈಶ್ವರನೆಂದು ಕರೆಯುವರೋ ಅಂತಹ ಈಶ್ವರನು ಪಿನಾಕಾಯುಧವನ್ನು ಧರಿಸಿದ ಈಶ್ವರನಾಗಿರುವನು. ಸಾಮವೇದವು ಈ ರೀತಿಯಾಗಿ ಪ್ರಶಂಸೆ ಮಾಡಿತು: ಯಾವ ತತ್ವದಿಂದ ವಿಶ್ವವೆಲ್ಲವೂ ಪರತಂತ್ರವಾಗಿ ಭ್ರಮಿಸುತ್ತಿದೆಯೋ, ಯಾವ ತತ್ವವು
ಆಕಾಶದಲ್ಲಿಯೂ ಸೂಕ್ಷ್ಮ ರೂಪದಿಂದ ಅಡಗಿದೆಯೋ ಮತ್ತು ಯಾವ ಮಂಗಳ ತತ್ವವು ಯೋಗಿಗಳಿಂದ ಅನುಭವಿಸಲ್ಪಡುವುದೋ ಆ ತತ್ವವು ಶಂಕರರೂಪಿಯಾದುದು. ಅಥರ್ವಣ ವೇದವು ಹೀಗೆ ನುಡಿಯಿತು: ಜಿತೇಂದ್ರಿಯರಾದ ಯತಿಗಳು ಯಾವ ದೇವೇಶ್ವರನನ್ನು ಸಾಕ್ಷಾತ್ಕರಿಸುವರೋ, ಯಾವ ಪರಮೇಶ್ವರನನ್ನು ಪೂಜಿಸುವರೋ ಅಂತಹ ದೇವನು, ಮಹೇಶ್ವರನು, ಪುರುಷಾಕಾರನು, ರುದ್ರಮೂರ್ತಿಯು, ಷಡ್ಗುಣೈಶ್ವರ್ಯ ಸಂಪನ್ನನೂ ಮತ್ತು ಸರ್ವಕಾರಣನೂ ಆದ ಶಂಕರನಾಗಿರುವನು. ಪೂಜ್ಯನಾದ ವಿಶ್ವಮೂರ್ತಿಯಾದ ಬ್ರಹ್ಮದೇವನು ವೇದಗಳು ನುಡಿದಿರುವ ಈ ಮಂಗಳ ವಚನವನ್ನು ಕೇಳಿ ಮಾಯೆಯಿಂದ ಮೋಹಗೊಂಡವನಾಗಿ ಗರ್ವದಿಂದ ನಗುತ್ತಾ ಈ ಮಾತನ್ನು ಹೇಳಿದನು: ಅತ್ಯಂತ ಅಹಂಕಾರದಿಂದ ಮೆರೆಯುವ ಪ್ರಮಥಗಣಗಳ ಪರಿವಾರದಿಂದ ಕೂಡಿ ಪತ್ನಿಯೊಡನೆ ರಮಿಸುತ್ತಿರುವ ಈ ಈಶ್ವರನು ಸರ್ವ ಸಂಘಗಳಿಂದ ರಹಿತವಾದ ಪರಬ್ರಹ್ಮ ರೂಪಿಯಾಗಿರುವುದು ಹೇಗೆ? ಬ್ರಹ್ಮದೇವನು ಹೀಗೆನ್ನಲು, ನಿರಾಕಾರನು, ಅನಾದಿಯೂ ಓಂಕಾರ ಸ್ವರೂಪಿಯೂ ಮತ್ತು ಭಗವಂತನೂ ಆದ ಶಂಕರನು ಮೂರ್ತಿಯನ್ನು ಧರಿಸಿ ಪ್ರತ್ಯಕ್ಷನಾಗಿ ಬಂದು ಬ್ರಹ್ಮನಿಗೆ ಈ ವಚನವನ್ನು ಹೇಳಿದನು: ಓಂಕಾರ ರೂಪಿಯಾದ ಪರಮಾತ್ಮನು ಇಂತೆಂದನು: ಪೂಜ್ಯನೂ ಸರ್ವೇಶ್ವರನೂ ಆದ ರುದ್ರಮೂರ್ತಿಯು ತನಗಿಂತ ವ್ಯತಿರಿಕ್ತವಾಗಿರುವ ಯಾವುದೊಂದು ವ್ಯಕ್ತಿಯೊಡನೆಯೂ ಯಾವಾಗಲೂ ರಮಿಸುವುದಿಲ್ಲ. ಮಹೇಶ್ವರನು ಅಂತಹ ಮಾಹಾತ್ಮ್ಯವುಳ್ಳವನು. ಭಗವಂತನಾದ ಈಶ್ವರನು ಸ್ವಯಂ ಪ್ರಕಾಶ ಸ್ವರೂಪನು ಮತ್ತು ಅನಾದಿಯೂ ಆಗಿರುವನು. ಅವನು ರಮಿಸಲು ಸಹಾಯಕಳಾಗಿ ಬಂದಂತೆ ತೋರುವ ಈ ಮಂಗಳಮೂರ್ತಿಯು ತನ್ನ ಪರಿಪೂರ್ಣಾನಂದ ಸ್ವರೂಪಳಾದ ದೇವಿಯು. ಈ ರೀತಿಯಾಗಿ ಓಂಕಾರವು ಹೇಳಿದರೂ ಯಜ್ಞಮಯ ಮೂರ್ತಿಗೂ ಬ್ರಹ್ಮದೇವನಿಗೂ ಈಶ್ವರನ ಮಾಯಾ ಪರತಂತ್ರತೆಯಿಂದ ಇದ್ದ ಅಜ್ಞಾನವು ಸ್ವಲ್ಪವೂ ನಾಶ ಹೊಂದಲಿಲ್ಲ. ಈ ಸಂದರ್ಭದಲ್ಲಿ ವಿಶ್ವವನ್ನು ಸೃಷ್ಟಿಸುವ ಶಕ್ತಿಯುಳ್ಳ ಬ್ರಹ್ಮದೇವನು ಗಗನಮಂಡಲವನ್ನು ವ್ಯಾಪಿಸುವ ದಿವ್ಯವಾದ ಒಂದು ಮಹಾಜ್ಯೋತಿಯ ಮಂಡಲವನ್ನು ತೋರಿಸಿದನು. ದ್ವಿಜೋತ್ತಮರೇ, ಗಗನದ ಮಧ್ಯವನ್ನು ವ್ಯಾಪಿಸಿರುವುದು ಪ್ರಕಾಶದಿಂದ ಉಜ್ವಲವೂ ಮತ್ತು ದಿವ್ಯವೂ ಆದ ಮಧ್ಯದಲ್ಲಿ ತೇಜಪುಂಜಮಯವಾದ ಜ್ಯೋತಿಯ ಮಂಡಲವು ಪ್ರಾದುರ್ಭವಿಸಿತು. ಲೋಕಗಳಿಗೆ ಪಿತಾಮಹನಾದ ಬ್ರಹ್ಮದೇವನು ತನ್ನ ದಿವ್ಯವಾದ ಶಿರೋಮಧ್ಯದಲ್ಲಿ ಒಂದು ವದನವನ್ನು ಕಂಡನು. ಹಾಗೂ ತೇಜೋಮಯವೂ ಘೋರರೂಪವೂ ಮತ್ತು ನಿಂದಾರಹಿತವೂ ಆದ ಮಂಡಲವನ್ನು ಸಾಕ್ಷಾತ್ಕರಿಸಿದನು. ಆಗ ಬ್ರಹ್ಮನ ಆ 5ನೆಯ ಶಿರವು ಅತ್ಯಂತ ಕೋಪದಿಂದ ಜ್ವಲಿಸುವಂತಾಯಿತು. ಹೀಗಿರಲು ಕ್ಷಣಮಾತ್ರದಿಂದ ನೀಲ ಮತ್ತು ಲೋಹಿತ ವರ್ಣಗಳಿಂದ ಕೂಡಿದ ಮಹಾಪುರುಷನಾದ ಈಶ್ವರನು ಅವನ ಲಲಾಟದಿಂದ ಪ್ರಾದುರ್ಭವಿಸಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 84ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ.
ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.